ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅವರ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸವಾಗಿದೆ ಅಂತ. ನಟ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸಹಜ ರೀತಿಯಲ್ಲಿ ಆರೋಗ್ಯ ಇಲ್ಲ ಅಂತ ಹೇಳಿ ಈ ಕಾರಣದಿಂದಾಗಿ ಯಲಹಂಕದ ಸ್ಪರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವರಿಗೆ ಅತ್ಯಧಿಕ ಆಸಿಡಿಟಿ ಇದೆ. ಯುವೈ ಸಿನಿಮಾದ ಶೂಟಿಂಗ್ ಟೈಮಲ್ಲೂ ಕೂಡ ಇದೇ ರೀತಿ ಆಗ್ತಾ ಇತ್ತಂತೆ. ಸದ್ಯಕ್ಕೆ ಉಪ್ಪಿ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ. ಅಸಿಡಿಟಿ ಪ್ರಾಬ್ಲಮ್. ಅಭಿಮಾನಿಗಳು ಗಾಬರಿ ಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿ ಮಾಹಿತಿಯನ್ನ ನೀಡಲಾಗಿದೆ. ಉಪೇಂದ್ರ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿದೆ. ಅವರಿಗೆ ಅತಿಸಾರ ಅಂತ ಹೇಳ್ತಾರಲ್ಲ, ಅಸಿಡಿಟಿಯ ಪ್ರಾಬ್ಲಮ್ ಜಾಸ್ತಿ ಇದೆ. ಸೊ ಆ ಕಾರಣದಿಂದಾಗಿ ಅವರನ್ನು ಯಲಹಂಕದ ಸ್ಪರ್ಶ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು. ಯುಐ ಸಿನಿಮಾ ಬಹುನಿರೀಕ್ಷಿತ ಉಪೇಂದ್ರ ಅಭಿನಯದ ಯುಐ ಸಿನಿಮಾ, ನಿರ್ದೇಶನದ ಸಿನಿಮಾ ಕೂಡ ಹೌದು. ಸೊ ಹೀಗಾಗಿ ಉಪೇಂದ್ರ ಆರೋಗ್ಯದಲ್ಲಿ ಈಗ ಸಮತೋಲನತೆ ಕಂಡು ಬಂದಿದೆ. ಯಾವುದೇ ರೀತಿಯ ಆತಂಕ ಪಡುವಂಥ, ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆಸ್ಪತ್ರೆ ಮೂಲಗಳು ಮಾಹಿತಿಯನ್ನ ನೀಡಿದ್ದಾರೆ. ಹೇಳಿಕೇಳಿ ಸಿನಿಮಾ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಅವರಿಗೆ ಆಹಾರ ಸೇವಿಸಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಈ ಎಸಿಡಿಟಿ, ಗ್ಯಾಸ್ಟ್ರಿಕ್ಸ್ ಟ್ರಬಲ್ ಅಥವಾ ಗ್ಯಾಸ್ಟ್ರಿಕ್ ಅಂತೇನು ಕರಿತೀವಿ, ಅದೆಲ್ಲವೂ ಕೂಡ ಈಗ ಅತ್ಯಂತ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕಂಡುಬರುವಂಥ ಸಹಜ ಕಾಯಿಲೆ ಅದು, ಅಥವಾ ಸಹಜ ಸಮಸ್ಯೆ ಅದು. ಕಾಯಿಲೆ ಅನ್ನೋದಕ್ಕಿಂತ ಸಮಸ್ಯೆ ಅದು. ಅದನ್ನು ನಿವಾರಿಸಬಹುದು. ಆದರೆ ಅದನ್ನು ತುಂಬ ನಿರ್ಲಕ್ಷ್ಯ ಮಾಡಿದಾಗ ಅದು ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಅದೇ ರೀತಿ ಉಪೇಂದ್ರ ಅವರ ಮೇಲೂ ಕೂಡ ಹಾಗಾಗಿದೆ. ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಈಗ ಅವರ ಆರೋಗ್ಯ ತಹಬದಿಗೆ ಬಂದಿದೆ, ಸಹಜ ಸ್ಥಿತಿಗೆ ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಉಪೇಂದ್ರ ಕಟ್ಟುಮಸ್ತಾದ ದೇಹವನ್ನು ಹೊಂದಿದ್ದಾರೆ, ಆರೋಗ್ಯಪೂರ್ಣವಾಗಿದ್ದಾರೆ, ನೋಡಲಿಕ್ಕೆ ಯಾವಾಗಲೂ ಕೂಡ ಚಾರ್ಮಿಂಗ್ ಆಗಿರ್ತಾರೆ. ಅವರ ಸಿನಿಮಾ ಕೂಡ ಅತ್ಯಂತ ವಿಭಿನ್ನವಾಗಿ ಮೂಡಿಬರುತ್ತೆ. ಇದೆಲ್ಲದರ ಹೊರತಾಗಿ ಅವರ ಆರೋಗ್ಯ ಸರಿ ಇಲ್ಲ ಅಥವಾ ಆರೋಗ್ಯ ಕೊಂಚ ಹದಗೆಟ್ಟಿದೆ ಅಂದಾಗ ಕೂಡ ಅಭಿಮಾನಿಗಳು ಗಾಬರಿ ಆಗ್ತಾರೆ. ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ ಅಂತ ಗೊತ್ತಾಗಿದೆ. ಈಗ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅಂತ? ದಶರಥ್, ನೀವು ಹೇಳಿದಾಗೆ ಸ್ಯಾಂಡಲ್ವುಡಲ್ಲಿ ತುಂಬ ಫಿಟ್ನೆಸ್ ಆಗಿರ್ತವಂಥ ಕೆಲವು ನಟರಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಒಬ್ಬರು. ಅವರು ಆರೋಗ್ಯ ವಿಚಾರದಲ್ಲಿ ಸಾಕಷ್ಟು ಪರ್ಟಿಕ್ಯುಲರ್ ಆಗಿರ್ತಾರೆ. ಆಹಾರ ಸೇವನೆ ಆಗಿರ್ಬೋದು, ಇಷ್ಟೇ ನೀರು ಕುಡಿಬೇಕು, ಇಷ್ಟೇ ಆಹಾರ ಸೇವಿಸಬೇಕು, ಇಷ್ಟೇ ಅನ್ನ ತಿನ್ನಬೇಕು ಅಂತೇಳಿ ಭಾಳ ತುಂಬ ಕಟ್ಟಿಟ್ಟಾದಂಥ ಊಟದ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿರ್ತಕ್ಕಂಥವ್ರು. ಆದರೆ ಸಹಜವಾಗಿ ಅವ್ರಿಗೆ ಅಸಿಡಿಟಿ ಕಾಣಿಸ್ಕೊಂಡಿದೆ. ಈ ಹಿಂದೆ ಕೂಡ ಅವರು ಯುಐ ಸಿನಿಮಾದ ಶೂಟಿಂಗ್ ವೇಳೆಯಲ್ಲೂ ಕೂಡ ಈ ಒಂದು ಅಸಿಡಿಟಿ ಸಮಸ್ಯೆ ಕಾಣಿಸ್ಕೊಂಡಿತ್ತು. ನೀವು ಹೇಳಿದಾಗೆ ಈ ಸಿನಿಮಾ ನಟರುಗಳು ಸಹಜವಾಗಿ ಸರಿಯಾದ ಟೈಮ್ ಊಟ, ನಿದ್ರೆ, ನೀರು, ಆಹಾರ ಸೇವನೆ ಮಾಡದೇ ಇರೋದ್ರಿಂದ ಈ ಒಂದು ಅಸಿಡಿಟಿ ಸಮಸ್ಯೆ ಕಾಣಿಸ್ಕೊಂಡಿದೆ. ಪ್ರೆಸೆಂಟಾಗಿ ಅವರು ಯಲಹಂಕದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರ ಅಭಿಮಾನಿಗಳಿಗೆ ವಿಚಾರ ಗೊತ್ತಾದರೆ ಸುಮ್ಮನೆ ವಿನಾಕಾರಣ ಗಾಬರಿ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರ ಕುಟುಂಬ ವಲಯದವರು ಹಾಗೂ ಅವರ ಏನು ಫ್ರೆಂಡ್ ಸರ್ಕಲ್ ಯಾರಿದ್ರು ಕೂಡ ಅದನ್ನು ಹೊರಗಡೆ ತಿಳಿಸೋಕ್ಕಾಗಿಲ್ಲ. ಆದರೆ ಸೂಪರ್ ಸ್ಟಾರ್ ಆಗಿರೋದ್ರಿಂದ ವಿಚಾರ ಆಚೆ ಬಂದಿರೋದು. ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಆರೋಗ್ಯವಾಗಿದ್ದಾರೆ. ಅವರ ಕುಟುಂಬದವರು ಮತ್ತು ಸ್ನೇಹಿತರು ಕೂಡ ಒಂದು ಮನವಿ ಮಾಡಿದ್ದಾರೆ. ಯಾರು ಕೂಡ ಆಸ್ಪತ್ರೆ ಹತ್ರ ಬರೋದಾಗಲಿ, ಅವ್ರನ್ನ ನೋಡೋಕೆ ಬರೋದಾಗಲಿ ಅಥವಾ ಬೇರೆ ರೀತಿಯಾದಂಥ ಏನು ದಾಂಧಲೆ ಮಾಡೋದು ಅಥವಾ ಬೇರೆ ಏನಾದರೂ ಪ್ರೊಟೆಸ್ಟ್ ಮಾಡೋದಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತೇಳಿ ಒಂದಷ್ಟು ಮನವಿ ಮಾಡ್ಕೊಂಡಿದ್ದಾರೆ. ಸದ್ಯ ಅವರ ಆರೋಗ್ಯ ಪರಿಸ್ಥಿತಿ ಸುಧಾರಿಸ್ಕೊಂಡಿದ್ದು ಇನ್ನು ಸ್ವಲ್ಪ ಕೆಲವೇ ಹೊತ್ತಲ್ಲಿ ಮನೆಗೆ ಕೂಡ ಶಿಫ್ಟ್ ಆಗೋ ಸಾಧ್ಯತೆಗಳಿದೆ. ದಶರಥ್, ಎಸ್, ಹಾಗೆ ಸಂಪರ್ಕದಲ್ಲಿ ರಮೇಶ್.